ಇವತ್ತು ಗುರು ಸಿದ್ದರಾಮೇಶ್ವರವರ 852ನೇ ಜಯಂತ್ಯೋತ್ಸವದ ಆಚರಣೆಯನ್ನು ನಾವೆಲ್ಲ ಏನು ಮಾಡ್ತಾ ಇದ್ದೇವೆ, ನಿಜಕ್ಕೂ ಈ ಒಂದು ಆಚರಣೆ ಅತ್ಯಂತ ಅರ್ಥಗರ್ಭಿತವಾಗಿ ಯಶಸ್ಸು ದೊರಕಬೇಕು ಅಂದರೆ ಬಹುಶಃ ನಾನು ಈ ವೇದಿಕೆ ಮೇಲೆ ಏನೊಂದು ಗೋವಿಂದ ಕಾರಜೋಳ ಅವರು, ನಮ್ಮ ಸಹೋದರಿ ಸುಶೀಲಾ ಸದಾಶಿವನವರು ಬಿಡುಗಡೆ ಮಾಡಿರ್ತಕ್ಕಂಥ ಜಗದ ಬೆರಗು ಅಂತಕ್ಕಂಥ ಈ ಒಂದು ಹಲವಾರು ನಮ್ಮ ಶರಣರ ಸಂದೇಶಗಳು ಮತ್ತು ಅವರ ಒಂದು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ಅತ್ಯಂತ ಮನಮುಟ್ಟತಕ್ಕಂಥ ರೀತಿಯಲ್ಲಿ ಅವರು ಹಲವಾರು ಲೇಖನಗಳನ್ನು ಈ ಒಂದು ಒತ್ತಿಗೆಯಲ್ಲಿ ಏನು ಪ್ರಕಟ ಮಾಡಿದ್ದಾರೆ. ಸುಶೀಲಾ ಸದಾಶಿವನವರಿಗೆ ನಾನು ಅತ್ಯಂತ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯದಲ್ಲಿ ಈ ಲೇಖನಗಳನ್ನು ನಾವೆಲ್ಲ ಪ್ರತಿಯೊಬ್ಬರು ಓದಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ಅವರ ಅಷ್ಟೊಂದು ಶ್ರದ್ಧೆಯಿಂದ ನಾಡಿನಲ್ಲಿ ಇವತ್ತು ಯಾವೊಂದು ಕವಲ ದಾರಿಯಲ್ಲಿ ನಾವೆಲ್ಲ ಹೋಗ್ತಾ ಇದ್ದೇವೆ, ಇವತ್ತು ವಿಶ್ವದಲ್ಲಿ ದಾಪುಕಾಲನ್ನ ಇವತ್ತು ಪ್ರಗತಿಯತ್ತ ತೆಗೆದುಕೊಂಡು ಹೋಗ್ತಕ್ಕಂಥದ್ದಲ್ಲಿ ವಿಶೇಷವಾಗಿ ನಮ್ಮ ಭಾರತ ದೇಶ ದೊಡ್ಡ ಮಟ್ಟದ ಸಾಧನೆಗಳನ್ನು ಮಾಡ್ತಾ ಇದ್ದೇವೆ. ಹಲವಾರು ರೀತಿಯ ಸಂಶೋಧನೆಗಳಲ್ಲಿ ಯಶಸ್ವಿಯಾಗಿದ್ದೇವೆ. ವಿಶ್ವದ ಮುಂದುವರೆದ ರಾಷ್ಟ್ರಗಳ ಸರಿಸಮನಾಗಿ ಈ ದೇಶವನ್ನು ನಾವು ಪ್ರಗತಿಯತ್ತ ಕೊಂಡೊಯ್ತಕ್ಕಂಥ ಈಗಿನ ದಿನಗಳಲ್ಲಿ ಯಾವ 12ನೆಯ ಶತಮಾನದಲ್ಲಿ ಬಸವಣ್ಣನವರು ನಮ್ಮೆಲ್ಲರಿಗೂ ಒಂದು ಕಾಯಕದ ಸಂದೇಶವನ್ನು ಏನು ಕೊಟ್ಟಿದ್ದಾರೆ, ಸಮಾಜದ ಒಗ್ಗೂಡುವಿಕೆ, ಸಮಾಜದಲ್ಲಿರ್ತಕ್ಕಂಥ ಹಲವಾರು ಲೋಪದೋಷಗಳನ್ನು ಯಾವ ರೀತಿಯಲ್ಲಿ ಸರಿಪಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ 12ನೇ ಶತಮಾನದ ಬಸವಣ್ಣನವರ ಮಾರ್ಗದರ್ಶನದಲ್ಲಿ ಹಲವಾರು ಶರಣರು ಮಾನವನಿಗೆ ಒಂದು ಮಾನವೀಯ ಮೌಲ್ಯಗಳನ್ನು ಯಾವ ರೀತಿ ನಮ್ಮ ಜೀವನದಲ್ಲಿ ಅಳವಡಿಕೆಯನ್ನು ಮಾಡ್ಕೋಬೇಕು ಅಂತಕ್ಕಂಥ ಹಲವಾರು ರೀತಿಯ ಸಾಹಿತ್ಯಗಳು ವಚನಗಳ ರೂಪದಲ್ಲಿ ಕಣ್ತೆರೆಸಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಇವತ್ತು ನಾನು ಈ ಒಂದು ಜಗದ ಬೆರಗಿನಲ್ಲಿ ನಮ್ಮ ಯಾವ ಜಯಂತ್ಯೋತ್ಸವನ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ, ಸಿದ್ದರಾಮೇಶ್ವರರ ಆಚರಣೆಯನ್ನ ಅವರು ನಡೆದು ಬಂದಂಥ ದಾರಿ, ಅವರ ಸಿದ್ಧಾಂತಗಳು, ಅವರ ವಚನ ಸಾಹಿತ್ಯದ ಮುಖಾಂತರ ಪ್ರತಿಯೊಬ್ಬ ಮಾನವನ ಬದುಕು ಯಾವ ರೀತಿ ಇರಬೇಕು ಅಂತಕ್ಕಂಥ ನಡೆನುಡಿಗಳಲ್ಲಿ ನಾವು ಯಾವ ರೀತಿಯಲ್ಲಿ ಆಚರಣೆಯಲ್ಲಿ ನಮ್ಮ ಬದುಕನ್ನು ಸಾರ್ಥಕತೆಗೊಳಿಸಬೇಕು ಅಂತಕ್ಕಂಥ ಅವರ ಸಂದೇಶಗಳೇನಿದೆ, ಆ ಸಂದೇಶಗಳು ಹಂತ ಹಂತವಾಗಿ ಈಗಿನ ಒಂದು ಆಧುನಿಕ ಕಾಲದಲ್ಲಿ ಎಷ್ಟರ ಮಟ್ಟಿಗೆ ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೇವೆ. ಅವರು ಸೊನ್ನಲಗಿಯಲ್ಲಿ ಯಾವೊಂದು ಕ್ಷೇತ್ರವನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಿದ್ದಾರೆ, ಕೆರೆಕಟ್ಟೆಗಳನ್ನು ಈ ಒಂದು ಅವತ್ತಿನ ಸಂದರ್ಭದಲ್ಲಿ ಯಾವೊಂದು ಯಶಸ್ವಿಯಾಗಿ ನಿರ್ಮಾಣ ಮಾಡದಂತಿರಬಹುದು, ಪ್ರಾಣಿ ಪಕ್ಷಿಗಳ ಒಂದು ಆಹಾರಕ್ಕೆ ಹಲವಾರು ರೀತಿಯ ಒಂದು ಹಣ್ಣು ಹಂಪಲುಗಳನ್ನು ಬೆಳೆಯತಕ್ಕಂಥದ್ರಲ್ಲಿ ಯಾವೊಂದು ಭಾವನೆಗಳನ್ನು ಅವರು ಹೊಂದಿದ್ರು, ಇದೆಲ್ಲದರ ವಿಷಯಗಳನ್ನು ಇದರಲ್ಲಿ ಕ್ರೋಢೀಕರಿಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಿದರು, ಅಣ್ಣ ತಮ್ಮಂದರಿಗೆ ಮನವಿ ಮಾಡತಕ್ಕಂಥದ್ದು, ನಾವ್ಯಾರು ನಮ್ಮ ನಡೆನುಡಿಗಳಲ್ಲಿ 100ಕ್ಕೆ 100% ಪರಿಶುದ್ಧವಾಗಿ ಈಗಿನ ಸಮಾಜದಲ್ಲಿ ಇದ್ದೇವೆ ಅಂತಕ್ಕಂಥದ್ದನ್ನು ಹೇಳಿದ್ರೆ ಅದು ಬಹಳ ದೊಡ್ಡ ಮಟ್ಟದ ಅತಿಶಯೋಕ್ತಿ ಆಗ್ತದೆ. ಅವರು ಯಾವೊಂದು ಸಂದೇಶಗಳನ್ನು ಕೊಟ್ಟಿದ್ರು ಆ ಸಂದೇಶಗಳಲ್ಲಿ ಒಂದು 10-20% ಆದರೂ ನಮ್ಮ ನಡವಳಿಕೆಗಳಲ್ಲಿ, ನಮ್ಮ ನುಡಿಯಲ್ಲಿ ಜಾರಿಗೆ ನಾವು ತಂದರೆ ಈ ಸಮಾಜ ಇವತ್ತು ನಿಜಕ್ಕೂ ಆ ಶರಣರು ನಮಗೆ
ಯಾವೊಂದು ಮಾರ್ಗದರ್ಶನವನ್ನು ಕೊಟ್ಟಿದ್ರು ಅದಕ್ಕೆ ನಾವು ಗೌರವವನ್ನು ಸಲ್ಲಿಸ್ತಾಗೆ ಅನ್ನೋದು ನನ್ನ ಭಾವನೆ. ಇವತ್ತು ಯಾವ ರೀತಿಯ ಒಂದು ಬದುಕನ್ನು ಕಾಣ್ತಾ ಇದ್ದೇವೆ, ಎಲ್ಲ ರೀತಿಯ ಒಂದು ಇವತ್ತು ನಮ್ಮ ಒಂದು ದೇಶದಲ್ಲಿ ಪಡೆದಿದ್ದೇವೆ. ಎಲ್ಲ ರೀತಿಯ ಒಂದು ಮೂಲಭೂತ ಸೌಕರ್ಯಗಳು ದೊರಕಿದೆ. ಒಂದು ಕಾಲದಲ್ಲಿ ಹಳ್ಳಿಗಳಿಗೆ ರಸ್ತೆ ಇರಲಿಲ್ಲ, ಶಿಕ್ಷಣ ಇರಲಿಲ್ಲ, ವಿದ್ಯುತ್ ಶಕ್ತಿಯ ಸಂಪರ್ಕಗಳಿರಲಿಲ್ಲ. ಅಂತ ಒಂದು ದಿನಗಳಲ್ಲಿ ನೆಮ್ಮದಿಯ ಒಂದು ಬಾಂಧವ್ಯದ ಜೀವನವನ್ನು ನಾವು ಕಾಣ್ತಾ ಇದ್ವಿ. ಆದರೆ ಇವತ್ತು ಅಂತ ದಿನಗಳು ನಶಿಸಿ ಹೋಗ್ತಾ ಇದ್ದಾವೆ. ಬಹುಶಃ ನಿನ್ನೆಯ ಒಂದು ಘಟನೆ ಒಂದು ಉದಾಹರಣೆ ಅಷ್ಟೇ ನನ್ನ ಮುಂದೆ ಇವತ್ತು ನಿಮ್ಮ ಮುಂದೆ ಹೇಳ್ತಕ್ಕಂಥದ್ದು. ಯಾವೊಂದು ಉತ್ತರ ಕರ್ನಾಟಕದಲ್ಲಿ ಒಬ್ಬ ಜನ್ಮ ಕೊಟ್ಟಂತ ತಾಯಿ 4 ಆ ಹೆಣ್ಣು ಮಗಳು ಜನ್ಮವನ್ನು ನೀಡಿದಂತ 4 ಮಕ್ಕಳು ಇವತ್ತು ಜೊತೆಗೂಡಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಆ ತಾಯಿಯ ಹೃದಯ ಅಂತ ಒಂದು ಕಠಿಣವಾದಂಥ ನಿರ್ಧಾರವನ್ನು ಮಾಡಬೇಕಾದ್ರೆ ಇವತ್ತು ನಾವು ಎಷ್ಟು ದೊಡ್ಡ ಮಟ್ಟದಲ್ಲಿ ದೇಶ ಒಂದು ಪ್ರಗತಿಯತ್ತ ನಾವು ಹೊರಟರು ಇವತ್ತು ನಿಜವಾದಂಥ ಪರಿಸ್ಥಿತಿಗಳಲ್ಲಿ ಏನಾಗಿದ್ದೇವೆ, ಯಾವ ರೀತಿಯ ಬದುಕನ್ನು ನಾವು ಕಾಣ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ನೋಡಿದಾಗ ಯಾವ ಶರಣರು ಈ ನಾಡಿಗೆ ಕೊಟ್ಟಂತ ಅವರ ಮಾರ್ಗದರ್ಶನ, ಅವರ ಒಂದು ಸಂದೇಶಗಳು ಇವತ್ತು ನಾವು ನಿಜಕ್ಕೂ ಅದನ್ನು ಯಶಸ್ವಿಯಾಗಿ ನಿರ್ವಹಣೆಯನ್ನು ಪ್ರತಿ ಕುಟುಂಬದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆ ಆದಾಗ ನಾವು ತಲೆ ತಗ್ಗಿಸಬೇಕಾದಂಥ ಒಂದು ದಿನಗಳಲ್ಲಿದ್ದೇವೆ. ಇಂಥ ಒಂದು ದಿನಗಳಲ್ಲಿ ಈ ರೀತಿಯ ಒಂದು ಶರಣರ ಸಮ್ಮೇಳನಗಳನ್ನಿದ್ದಾವೆ. ಬಹುಶಃ ವೀರಶೈವ ಸಮಾಜದಲ್ಲಿ ಹಲವಾರು ನಮ್ಮ ಧಾರ್ಮಿಕ ಕ್ಷೇತ್ರದ ಪೀಠಗಳ ಮುಖಾಂತರ ಈ ಜಯಂತ್ಯೋತ್ಸವ ಕಾರ್ಯಕ್ರಮಗಳು ಪ್ರತಿನಿತ್ಯ ಹಲವಾರು ಭಾಗದಲ್ಲಿ ನಡೆಯತಕ್ಕಂಥದ್ದೇನಿದೆ, ನಮ್ಮ ಮಾನವನ ಒಂದು ಬದುಕೇನಾಗಿದೆ ಅದು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಆತ್ಮಸ್ಥೈರ್ಯದಿಂದ ಬದುಕ್ತಕ್ಕಂಥ ತಂದೆ ಮಕ್ಕಳು ಅಂತಕ್ಕಂಥ, ತಾಯಿ ಮಗು ಅಂತಕ್ಕಂಥ, ಅಣ್ಣ ತಂಗಿ ಅಂತಕ್ಕಂಥ ಒಂದು ಬಾಂಧವ್ಯಗಳೇನಿದೆ ಆ ಬಾಂಧವ್ಯಗಳನ್ನು ಬೆಸೆಯತಕ್ಕಂಥ ಒಂದು ಉತ್ತಮವಾದಂತಹ ಸಮಾಜವನ್ನು ನಾವು ಕಟ್ಟತಕ್ಕಂಥದ್ರಲ್ಲಿ ಈ ರೀತಿಯ ಒಂದು ನಮ್ಮ ಜಯಂತ್ಯೋತ್ಸವದ ಕಾರ್ಯಕ್ರಮಗಳಲ್ಲಿ ನಮ್ಮ ಪರಮ ಪೂಜ್ಯರುಗಳ ಸಂದೇಶಗಳೇನಿದ್ದಾವೆ ಅದನ್ನು ಜಾರಿಗೆ ನಮ್ಮ ಹೃದಯದಲ್ಲಿ ತರತಕ್ಕಂಥದ್ರ ಮುಖಾಂತರ ಈ ನಾಡು ಪುನಃ ಬಸವಣ್ಣನವರು 12ನೇ ಶತಮಾನದಲ್ಲಿ, ಅಕ್ಕ ಮಹಾದೇವಿಯವರು 12ನೇ ಶತಮಾನದಲ್ಲಿ ಯಾವೊಂದು ಸಂದೇಶಗಳನ್ನು ನಮಗೆ ಕೊಟ್ಟಿದ್ದಾರೆ, ನಮ್ಮ ಬದುಕು ಯಾವ ರೀತಿ ಇರಬೇಕು ಅಂತಕ್ಕಂಥ ಒಂದು ದಿಕ್ಸೂಚಿಯನ್ನು ಕೊಟ್ಟಿದ್ದಾರೆ, ಅದು ನಮ್ಮ ಪುನಃ ಕಾರ್ಯರೂಪಕ್ಕೆ ತರತಕ್ಕಂಥ ನಿಟ್ಟಿನಲ್ಲಿ ಈ ರೀತಿಯ ಧಾರ್ಮಿಕ ಸಮ್ಮೇಳನಗಳು ಯಶಸ್ವಿಯಾಗಿ ಪ್ರತಿಯೊಂದು ಮಾನವನ ಬದುಕಿನ ಮನಸ್ಸುಗಳನ್ನು ಸರಿಪಡಿಸಲಿಕ್ಕೆ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಅಂತಕ್ಕಂಥ ಒಂದು ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಇವತ್ತಿನ ಈ ಒಂದು ರೈತರ ಹಬ್ಬ, ಮಕರ ಸಂಕ್ರಾಂತಿ, ಸುಗ್ಗಿ ಹಬ್ಬ ಎಲ್ಲರ ಬದುಕಿನ ಒಂದು ಹಸರನ್ನ ಕೊಡ್ತಕ್ಕಂಥ ಜೀವನವನ್ನು ವಿಶೇಷವಾಗಿ ರೈತ ಬಂಧುಗಳಿಗೆ, ನಾಡಿನ ಜನತೆಗೆ ಆ ಭಗವಂತ ನೀಡಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.